9 months ನಿಮ್ಮ ಬೇಬಿ ತುಂಬ ಚೆನ್ನಾಗಿ ಬೆಳೀರಿ, ತುಂಬ ಹೆಲ್ತಿಯಾಗಿ ಅಂತ ನಮ್ದೆಲ್ಲರಿಗೂ ಹ್ಯಾಪಿ ಆಫ್ಟರ್ನೂನ್ ಮ್ಯಾಮ್. ಹ್ಯಾಪಿ ಆಫ್ಟರ್ನೂನ್ ಸರ್. ಹೇಗಿದ್ದೀರಾ? ನಿಮ್ಮ ಹೆಸರು? ಎಲ್ಲಿಂದ ಬರ್ತಾ ಇದ್ದೀರಾ? ಹೌದು. ಗರ್ಭಗುಡಿ ಹೇಗೆ ಗೊತ್ತಾಯ್ತು ಸರ್? ನಮ್ಮ ಕಡೂರಲ್ಲಿ ನಮ್ಮ ಫ್ರೆಂಡ್ ಅವರು ಡಾಕ್ಟರ್ ಅವರ ತಂಡ ಎಲ್ಲ ಒಂದು ಕ್ಯಾಂಪ್ನ ಮಾಡಿದ್ದಾರೆ. ಆ ಕ್ಯಾಂಪಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ನಮಗೆ ಚೆಕಪ್ ಎಲ್ಲ ಮಾಡಿ ಟೆಸ್ಟ್ ಮಾಡಿ ಅದಾದ ನಂತರ ಇಲ್ಲಿ ಗರ್ಭಗುಡಿ ಹಾಸ್ಪಿಟಲ್ ಅಡ್ರೆಸ್ ಕೊಟ್ಟು ಇಲ್ಲಿ ಅವರು ಕಳಿಸ್ಕೊಟ್ಟು ಆಮೇಲೆ ಮ್ಯಾಮಿಗೆ ಕರೆದಿ ನಮಗೆ ಟ್ರೀಟ್ಮೆಂಟ್ ಆಗ ಗರ್ಭಗುಡಿಯಲ್ಲಿ ಅಂತ ಗೊತ್ತಾಯಿತು. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 10 years. ಇಲ್ಲಿ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲರೂ ಕನ್ಸಲ್ಟ್ ಮಾಡಿದ್ರಾ? ಮೇಡಮ್ ಶಿವಮೊಗ್ಗ ಮಾಡ್ತಿದ್ವಿ. ಫಸ್ಟ್ ಟೈಮ್ ನಮ್ಮ ಗರ್ಭಗುಡಿಗೆ ಬಂದಾಗ ನಿಮ್ಗೆ ಎನ್ವಿರಾನ್ಮೆಂಟ್ ಹೇಗೆ ಅನಿಸ್ತು? ನಿಮ್ಗೆ ಅನುಭವ ಶೇರ್ ಮಾಡ್ಕೊಳ್ಳಿ. ಸ್ಟಾಫ್ ಎಲ್ಲ ಚೆನ್ನಾಗಿ ಅನಿಸ್ತು, ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡೋದು, ಎಲ್ಲರೂ ಚೆನ್ನಾಗಿ ಸ್ಪಂದಿಸ್ತು, ಇಷ್ಟ ಆಯಿತು. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ ಸರ್. ನಮ್ಮ ಡಾಕ್ಟರ್ಸ್ ಕಡೆಯಿಂದ, ನಮ್ಮ ನರ್ಸಿಂಗ್ ಟೀಮ್, ನಮ್ಮ ಎಂಟೈರ್ ಗರ್ಭಗುಡಿ ಕಡೆಯಿಂದ ಏನಾದರೂ ಹೇಳಿದೆಯಾ? ನಮ್ಗೆ ಸ್ಟಾರ್ಟಿಂಗು ನನಗೆ ತುಂಬ ಅಷ್ಟು ಅನಿಸಿರಲಿಲ್ಲ, ಯಾಕಂದರೆ ಒನ್ ಟೈಮು ನಮಗೆ ಟ್ರೀಟ್ಮೆಂಟು ಇದಾಗಿದ್ದರಿಂದ. ಅದಾದಮೇಲೆ ಒನ್ ಡೇ ಬಂದು ಹೋಗಾದ್ಮೇಲೆ ಸ್ವಲ್ಪ ನನಗೆ ಹೋಪ್ ಅನ್ನಿಸ್ತು. ಯಾಕಂದರೆ ಇರೋ ಸ್ಟಾಫ್ಸು, ಆಮೇಲೆ ಮ್ಯಾಮ್ ಕೂರಿಸಿ ನಮಗೆಲ್ಲ ಕನ್ವೆ ಮಾಡಿದ ರೀತಿ, ಆಮೇಲೆ ಎಲ್ಲ ನರ್ಸ್ಗಳು ಎಲ್ಲರೂ ನಮಗೆ ಹೇಳಿದ ರೀತಿ ಎಲ್ಲ ನೋಡಿ ಆಮೇಲೆ ನಮಗೂ ಕನ್ವೆ ಆಯಿತು. ಅದಾದಮೇಲೆ ಸ್ವಲ್ಪ ದೈವ ಭಕ್ತಿನೂ ಇರಲಿ ಅಂತ ನಾವು ಕೆಲವರು ಹೇಳಿದ್ರು. ಅದಾದ ನಂತರ ಯೋಗ ಮ್ಯಾಮ್ನು ಕನ್ಸಲ್ಟ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಹೇಳಿದ ರೀತಿ ಎಲ್ಲದೂ ನಾವು ಫಾಲೋ ಮಾಡ್ಕೊಂಡು ಬಂದ್ವಿ. ಹಾಗಾಗಿ ಎಲ್ಲದೂ ನಮಗೆ ಸಕ್ಸಸ್ ಆಯಿತು ಅಂತ ಸಂದರ್ಭದಲ್ಲಿ ಹೇಳ್ತಾ ಮ್ಯಾಮ್ಗೂ ಹಾಗೂ ಇಲ್ಲಿರೋ ಎಲ್ಲ ಸ್ಟಾಫ್ಗೂ ಪ್ರತಿಯೊಬ್ಬರಿಗೂ ನನಗೂ ಹಾಗೂ ನನ್ನ ಮಿಸ್ಸಸ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದನ ಹೇಳುತ್ತೀನಿ. ಕೋಆಪರೇಟಿವ್ ಪೇಷಂಟ್ಸ್ ನಮಿತಾ ಅಂತ ಅವರು ಕೂಡ ತುಂಬಾ ಟೈಮ್ ಆಗಲಿ ಮುಖ್ಯವಾಗಿ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ನಾವೇನ್ ಹೇಳ್ತೀವೋ ಪ್ರತಿಯೊಂದು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರು. ಈ ಯಾವ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ ಸರ್? ಮದುವೆ ಆಗಿ 10 ವರ್ಷ ಆಗಿದೆ ಅಂತ ಹೇಳಿದ್ವಿ. ಬೇರೆ ಕಡೆ ಎಲ್ಲ ಕನ್ಸಲ್ಟ್ ಮಾಡೋದು ಸಕ್ಸಸ್ ಆಗಿಲ್ಲ. ನಮ್ಮ ಗರ್ಭಗುಡಿಗೆ ಬಂದ ಮೇಲೆ ಸಕ್ಸಸ್ ಆಗಿದೆ. ಸೊ ನಿಮ್ಮ ಅನುಭವ ಹೇಗಿತ್ತು? ಫಸ್ಟ್ ಟೈಮ್ ಬೀಟಾ ಎಸ್ಟಿಜಿ ಪಾಸಿಟಿವ್ ಅಂತ ಗೊತ್ತಾಗಿದ ತಕ್ಷಣ ನಿಮ್ಮ ಮನೇಲಿ ಯಾವ ತರ ಎನ್ವಿರಾನ್ಮೆಂಟ್ ಸೆಲೆಬ್ರೇಷನ್ ಮಾಡಿದ್ವಿ? ಆಕ್ಚುಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಹಂಗಾಗಿ ಎಲ್ಲರೂ ಕೂಡ ಒಂದು ಕಾತುರದಲ್ಲಿದ್ರು. ಈ ಮೇಡಮ್ ಎಲ್ಲ ಹೇಳ್ತಾ ಇದ್ರು ನಮ್ಗೆ ಯಾರಂದ್ರೆ ಈ ಮಕ್ಕಳದು ಈ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತಾರಲ್ಲ, ಆ ಒಂದು ಕಾತರ ಒಂದು ಇತ್ತು. ಹಾಗಾಗಿ ಅದಾದ ನಂತರ ರಿಸಲ್ಟ್ ಕೇಳಿದ ತಕ್ಷಣ ತುಂಬಾನೇ ಖುಷಿ ಆಯಿತು. ಇವ್ರ ಮನೆ ಕಡೆನೂ ತುಂಬ ಖುಷಿ ಆಯಿತು, ನಮ್ಮ ಫ್ಯಾಮಿಲಿಯಲ್ಲೂ ಎಲ್ಲ ಕಡೆಯಿಂದ ತುಂಬಾನೇ ಖುಷಿ ಆಯಿತು. ದೇವನಿಂದ ಇಲ್ಲಿ ತನಕ ನಮ್ಮ ಜೊತೆ ಇದ್ದೀರಾ, ಏನಾದರೂ ಚೇಂಜಸ್ ಬೇಕು ಅಂತ ಇಲ್ಲಿ ತನಕ ಅನಿಸಿದ್ಯಾ? ಇಲ್ಲ ಮೇಡಮ್, ಏನೋ ಚೇಂಜಸ್ ಬೇಕು ಅಂತ ಏನು ಅನಿಸಿಲ್ಲ. ಇದೇ ರೀತಿ ಬೇರೆ ಏನೋ ಪೇಷಂಟ್ಸ್ಗಳಿಗೂ ಒಳ್ಳೆ ಗರ್ಭಗುಡಿ ಹಾಕೋದು ಇನ್ನೂ ಒಳ್ಳೆ ರಿಸಲ್ಟ್ ಕೊಡಲಿ, ಎಲ್ಲರಿಗೂ ಬರೋರು ಎಲ್ರಿಗೂ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡಲಿ ಅಂತೇಳಿ ಗರ್ಭಗುಡಿ ಪರವಾಗಿ ಹಾಗೂ ನನ್ನ ಪರವಾಗಿ ಕೇಳ್ಕೊಂಡು